ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡಿ. ಖಂಡಿತ ನೋಡಿ, ಕನ್ಯಾ ರಾಶಿಯವ್ರಿಗೆ ಒಂದು ಒಳ್ಳೆ ಸಮಯನೇ. ಏನಕ್ಕೆ ಅಂತಂದ್ರೆ ತುಂಬಾ ದಿವಸಗಳಿಂದ ಕನ್ಯಾ ರಾಶಿಯವರು ಕಷ್ಟ ಏನೋ ಒಂಥರ ಏನ್ ಕೆಲಸ ಮಾಡಿದ್ರು ಕೂಡ ಏಳಿಗೆ ಆಗ್ತಿಲ್ಲ. ಯಾಕಂದ್ರೆ ಶನಿ ದೃಷ್ಟಿ ಬೇರೆ ಬೀಳ್ತಿತ್ತಲ್ವಾ, ಲೇಸಿನೆಸ್ ಜಾಸ್ತಿ, ಆರೋಗ್ಯ ಸಮಸ್ಯೆಗಳು, ಅಥವಾ ಏನೋ ಒಂಥರ ಅವ್ರಿಗೆ ಏನೋ ಅಂತ ಏಳಿಗೆ ಅನ್ನೋದು ಕಾಣಿಸ್ತಾ ಇರ್ಲಿಲ್ಲ. ಅದೇ ಇನ್ಮೇಲೆ ಹಂಗಿರೋದಿಲ್ಲ. ಯಾಕಂದ್ರೆ ಗುರು ದೃಷ್ಟಿ ಬೀಳ್ತಾ ಇದೆ, ದೃಷ್ಟಿ ಅನ್ನೋದಕ್ಕೂ ಜಾಸ್ತಿ ಗುರು ಬಲ ಬಂದಿದೆ. ಸೊ ಹಾಗಾಗಿ ಅವ್ರಿಗೆ ಎಲ್ಲಾ ಕೆಲಸದಲ್ಲೂ ಕೂಡ ಒಂದು ಒಳ್ಳೆ ಅಭಿವೃದ್ಧಿ ನೋಡ್ಬೋದು. 11ಕ್ಕೆ ಗುರು ಬಂದಿದ್ದಾನಲ್ವಾ, ಒಳ್ಳೆ ಲಾಭ ಕೂತಿದ್ದಾನೆ. ಆದ್ರೆ ಇವ್ರಿಗೆ ನೋಡಿ, 12ನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು, 2ನೇ ಮನೆ ಅಧಿಪತಿ ಆಗ್ತಾನೆ ಶುಕ್ರ. ಸೊ ಧನಸ್ಥಾನಾಧಿಪತಿನೇ 12ಕ್ಕೆ ಬಂದಿದ್ದಾನೆ. ಸ್ವಲ್ಪ ವ್ಯಯ ಜಾಸ್ತಿ, ಎಷ್ಟೇ ಹಣ ಬರ್ತಾ ಇದ್ರು ಕೂಡ ಖರ್ಚು ಸಿಕ್ಕಾಪಟ್ಟೆ ಆಗ್ತಾ ಇರುತ್ತೆ. ಆದ್ರೆ ಫಾರಿನ್ ಟ್ರಿಪ್ಸ್ ಏನಾದ್ರು ಮಾಡ್ಬೇಕು ಅನ್ಕೊಂಡಿದ್ರೆ ಅದಕ್ಕೆಲ್ಲ ಒಳ್ಳೆ ಅವಕಾಶಗಳಿದಾವೆ, ಫಾರಿನ್ ಟ್ರಿಪ್ಸ್ ಮಾಡ್ಕೊಳ್ಳುವಂಥದ್ದು. ಆದ್ರೆ ನಿದ್ದೆ ಸರಿಗ್ ಬರೋದಿಲ್ಲ, ಸ್ಲೀಪ್ ಡಿಸ್ಟರ್ಬೆನ್ಸ್ ಜಾಸ್ತಿ ಇರುತ್ತೆ, ಅದೇ ಅರ್ಧ ಆಯಾಸ ಜಾಸ್ತಿ ಇವ್ರಿಗೆ ಆಗ್ತಿರುತ್ತೆ. ಮತ್ತೆ ಇವರಿಗೆ ಶನಿ ದೃಷ್ಟಿ ಬೀಳ್ತಾ ಇರೋದೇನೋ ನಿಜ, ಆದ್ರೆ ಅದೇ ಮನೆಗೆ ಅಂದ್ರೆ ಇವರ 7ನೇ ಮನೆಗೆ ಸಪ್ತಮ ಭಾವಕ್ಕೆ ಗುರು ದೃಷ್ಟಿನೂ ಬೀಳ್ತಾ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಏನಾದ್ರು ವೈಮನಸ್ಸೆ ಇತ್ತು ಅಂತಂದ್ರೆ ಅದೆಲ್ಲಾನು ಹೋಗಿ ಒಬ್ರ ಮೇಲೆ ಒಬ್ಬರಿಗೆ ಗೌರವ ಪ್ರೀತಿ ಜಾಸ್ತಿ ಆಗತ್ತೆ. ಸೊ ಇವರಿಗೆ ಏನು ಲೇಸಿನೆಸ್ ಆಗ್ತೈತಿ, ಇವಾಗ ಸ್ವಲ್ಪ ಚುರುಕ್ತನ, ಅಯ್ಯೋ ಸಾಕಪ್ಪ ಇಷ್ಟು ದಿವಸ ಸುಮ್ಮನೆ ಕುತ್ಕೊಂಡು ಕಾಲ ಕಳೆದ್ಬಿಟ್ವಿ, ಏನಾದ್ರು ಒಂದು ಕೆಲಸ ಮಾಡೋಣ ಅಂತ ಒಂಚೂರು ಎದ್ದೀಚೆ ಕಡೆ ಬರುವಂತ ಮನಸ್ಥಿತಿ ಬಂದ್ಬಿಡುತ್ತೆ ಇವ್ರಿಗೆ. ನೆಕ್ಸ್ಟ್ ಇನ್ನೊಂದು ಏನಂದ್ರೆ, ಇವ್ರಿಗೆ 3ನೇ ಮನೆ ಮೇಲೆ ಗುರು ದೃಷ್ಟಿ. ಇವ್ರಿಗೆ ಒಂದು ಫ್ರೆಂಡ್ಸ್ ಇಂದ ಆಗಿರ್ಬೋದು, ತಮ್ಮ ತಂಗಿಯಿಂದ ಆಗಿರ್ಬೋದು ಲಾಭಗಳನ್ನ ಇವರು ನಿರೀಕ್ಷೆ ಮಾಡಬಹುದು. ಇನ್ನು 5ನೇ ಮನೆ ಮೇಲೆ ಕೂಡ ಗುರು ದೃಷ್ಟಿ ಇರೋದ್ರಿಂದ ಇವ್ರಿಗೆ ಮಕ್ಕಳಿಂದ ಏನಾದ್ರು ಲಾಭಗಳಾಗುವಂಥದ್ದು. ತುಂಬಾ ವರ್ಷಗಳಿಂದ ಮಕ್ಕಳಾಗಿಲ್ಲ ಅಂತ ಯಾರು ಪರಿತಪಿಸ್ತಿರ್ತಾರೆ ಅಂತವ್ರಿಗೆ ಮಕ್ಕಳಾಗುವಂಥದ್ದು, ಅಥವಾ ಅದ್ರ ಬಗ್ಗೆ ಗುಡ್ ನ್ಯೂಸ್ ನ ಕೇಳುವಂಥದ್ದು. ಮತ್ತೆ ಪಿತ್ರಾರ್ಜಿತ ಆಸ್ತಿಗಳೇನಾದ್ರು ತುಂಬಾ ದಿವಸದಿಂದ ಬಂದಿಲ್ಲ ಅನ್ಕೊಂಡಿದ್ರೆ ಅಂತವ್ರಿಗೆ ಅದ್ರ ಬಗ್ಗೆ ಮಾತುಕತೆ ಆಡೋದು ಅಥವಾ ಬರುವಂಥದ್ದು, ಇದೆಲ್ಲಾನು ಅವರು ನಿರೀಕ್ಷೆ ಮಾಡಬಹುದು. ಮತ್ತೆ ಪ್ರೇಮಿಗಳ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಅಂಡ್ ಅವರು ಕೂಡ ಮದುವೆಗೆ ಈ ಟೈಮಲ್ಲಿ ಮಾತಾಡ್ಕೊಂಡು ಮದುವೆ ಮಾಡ್ಕೋಬಹುದು. ಆದ್ರೆ ಗುರು ಕಂಬಸ್ಟ್ ಆಗುವಂತ ಒಂದು ಸಮಯಗಳನ್ನ ಬಿಟ್ಟು ಬಾಕಿ ಟೈಮಲ್ಲಿ ಖಂಡಿತವಾಗ್ಲೂ ಅವ್ರಿಗೂ ಏನ್ ಬೇಕಾದ್ರೂ ಡಿಸಿಷನ್ ತಗೋಬಹುದು. ಇನ್ನು ಅವ್ರಿಗೆ ರಾಹು ಅಂತ ಬಂದಾಗ, ರಾಹು ಇವ್ರಿಗೆ 6ನೇ ಮನೇಲಿದ್ದಾನೆ. ಉದ್ಯೋಗಸ್ಥರಿಗೇನು ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತಾನೆ. ಎಸ್ಪೆಷಲಿ ಅವ್ರು ಏನಾದ್ರು ಫಾರಿನ್ ರಿಲೇಟೆಡ್ ವರ್ಕ್ಸ್ ನ ಮಾಡ್ತಾ ಇದ್ರೆ ಖಂಡಿತ ಅದ್ರಲ್ಲೆಲ್ಲ ಅಭಿವೃದ್ಧಿನ ಅವರು ನಿರೀಕ್ಷೆ ಮಾಡಬಹುದು. ಆದ್ರೆ ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಬ್ಲಡ್ಗೆ ಸಂಬಂಧಪಟ್ಟಿದ್ದು ಅಥವಾ ಹಾರ್ಟ್ಗೆ ಸಂಬಂಧಪಟ್ಟಿರೋದು ಅಥವಾ ಸ್ಟಮಕ್ ಅಲ್ಲಿ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ. ಅದೊಂಚೂರು ನೋಡ್ಕೊಬೇಕಾಗಿ ಬರುತ್ತೆ. ಇನ್ನು ಅವರಿಗೆ ಕುಜ ಮತ್ತೆ ಸೂರ್ಯನ ಜಾಗ ಅಂತ ನೋಡಕ್ ಹೋದಾಗ, ಕುಜ 9ನೇ ಮನೆಯಲ್ಲಿದ್ದಾನೆ. ಭೂಮಿಯಿಂದ ತುಂಬಾ ಲಾಭಗಳನ್ನ ಇವರು ನೋಡ್ಬಹುದು. ತುಂಬಾ ದಿವಸಗಳಿಂದ ಮನೆ ತಗೋಬೇಕು, ಏನೋ ಆಸ್ತಿ ತಗೋಬೇಕು ಅಂತ ಹುಡುಕಾಡ್ತೀರಾ, ಅದಕ್ಕೆ ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನು ಇವರಿಗೆ 10ನೇ ಮನೆಯಲ್ಲಿ ಸೂರ್ಯ ಬಂದಿರೋದ್ರಿಂದ ಗೌರ್ಮೆಂಟ್ ಇಂದ ಉಪಯೋಗಗಳಾಗುವಂಥದ್ದು. ತುಂಬಾ ದಿವಸದಿಂದ ಏನಾದ್ರು ಕೆಲಸಗಳಾಗಿಲ್ಲ ಅಥವಾ ಏನೋ ಕೋರ್ಟಲ್ಲಿ ಕೇಸ್ ಇತ್ತು, ಇನ್ನು ಏನು ನಮ್ ಪರವಾಗಿ ಆಗಿಲ್ಲ ಅಂತ ಒದ್ದಾಡ್ತಾ ಇದ್ರೆ ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಸಿಕ್ಕತ್ತೆ. ಮತ್ತೆ 10ನೇ ಮನೆಯಿಂದ ಇವರಿಗೆ ಮತ್ತೆ ಸೂರ್ಯನ 11ನೇ ಮನೆಗೆ ಬಂದಾಗ ಇನ್ನಷ್ಟು ಲಾಭಗಳನ್ನ ಅವ್ರು ನೋಡಬಹುದು. ಏನೇ ಕೆಲಸಗಳಾಗಿರ್ಬೋದು, ಏನೋ ಒಂದ್ ಸಣ್ಣ ಪುಟ್ಟ ಕೆಲ್ಸಕ್ಕೆ ತುಂಬಾ ದಿವಸದಿಂದ ಅಲ್ದಾಡ್ತಿದ್ದೆ, ಅದೃಷ್ಟಕರವಾಗಿ ಬದಲಾವಣೆ ಆಗೋಯ್ತು ಅಂತಾರಲ್ಲ, ಆ ರೀತಿ ಬದಲಾವಣೆ ಅವ್ರು ಖಂಡಿತ ನಿರೀಕ್ಷೆ ಮಾಡ್ಬೋದು. ಅಂದ್ರೆ ಒಟ್ಟಾರೆಯಾಗಿ ಕನ್ಯಾ ರಾಶಿಯವರಿಗೆ ಅದೃಷ್ಟದ ಮಾಸ ಅಂತಾನೆ ಹೇಳ್ಬೋದು. ಖಂಡಿತ. ಸೊ ಹಾಗೆ ಒಂದಷ್ಟು ಅಲರ್ಟ್ ಆಗಿರ್ಬೇಕು ಅಂತಂದ್ರೆ ಅವ್ರ ಪರಿಹಾರ ಅಂತ ಮಾಡ್ಕೋಬೇಕಂತಂದ್ರೆ ಯಾವ ಪರಿಹಾರ ಮಾಡ್ತಾರೆ? ಖಂಡಿತ ಪರಿಹಾರ ಅಂದ್ರೆ ನೋಡಿ, ಮೊದಲೇ ನಾನು ಆಗ್ಲೇ ಹೇಳಿದೆ, ಶುಕ್ರ ಮತ್ತೆ ಕೇತು ಇಬ್ರು ಕೂಡ 12ನೇ ಮನೆಯಲ್ಲಿದ್ದಾರೆ ಅಂತ. ಸೊ ಆ ಕಾರಣಕ್ಕೋಸ್ಕರ ಇವರು ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ರಗಳನ್ನ ಕೇಳೋದು ಅಥವಾ ಕನಕದಾರ ಸ್ತೋತ್ರನ ಕೇಳುವಂಥದ್ದು. ಮತ್ತೆ ಶುಕ್ರವಾರದ ದಿವಸ ಬಿಳಿಯ ವಸ್ತುಗಳನ್ನ ದಾನ ಮಾಡುವಂಥದ್ದು. ಯಾವುದೇ ಅದು ಹಾಲು, ಮೊಸರು, ಸಕ್ಕರೆ, ಅಕ್ಕಿ ಇಂಥದನ್ನ ದಾನ ಮಾಡುವಂಥದ್ದು. ಜೊತೆಗೆ ಕೇತುನು ಇರೋದ್ರಿಂದ ಗಣಪತಿ ಧ್ಯಾನ ಪ್ರತಿದಿನ ಮಾಡ್ಬೇಕಾಗತ್ತೆ. ಮತ್ತೆ ಬುಧ ಕಂಬಸ್ಟ್ ಆಗೋದು, ಮತ್ತೆ ಕೆಲವು ಎಲಿವೇಶನ್ಸ್ ಆಗ್ತಿದೆ, ಪ್ರತಿದಿನ ವಿಷ್ಣು ಸಹಸ್ರನಾಮ ಕೇಳಿ ಬುಧವಾರ ದಿವಸ ಹೆಸರು ಕಾಳು ದಾನ ಮಾಡಿ, ಅದು ಕೂಡ ಅವರಿಗೆ ಬಲನ ತಗೊಂಡ್ಬಂದ್ಕೊಡೋದು. ನೋಡಿದ್ರಲ್ಲ ವೀಕ್ಷಕರೇ, ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.